ಇದು ಪಾರ್ಟ್ 2 ವಿಡಿಯೋ ಆಗಿರುತ್ತೆ. ನನ್ನ ಲೈಫ್ನಲ್ಲೇ ಇಷ್ಟು ಕಷ್ಟಪಟ್ಟು ಯಾವ ಕೆಲಸನೂ ಮಾಡಿರಲಿಲ್ಲ. ಏನೋ ಒಂದು ಅಚೀವ್ ಮಾಡ್ತೀನಿ ಅಂತ ಹೊರಟ ಮೇಲೆ ಕಷ್ಟ ಪಡಲೇಬೇಕು. ನಮ್ಮ ಕೋಳಿಗಳು ಕೂತ್ಕೊಳ್ಳೋಕೆ ಅಂತ ಹೇಳಿ ಈ ಸ್ಟ್ಯಾಂಡ್ನ ರೆಡಿ ಮಾಡ್ತಾ ಇದ್ದೀನಿ. ನಿನ್ನೆ ಅರ್ಧಂಬರ್ಧ ವಿಡಿಯೋನ ಎಡಿಟ್ ಮಾಡಿದ್ದೆ, ಫುಲ್ ವಿಡಿಯೋ ಎಡಿಟ್ ಮಾಡೋಕ್ಕಾಗಲಿಲ್ಲ. ನಿನ್ನೆ ಫುಲ್ ವಿಡಿಯೋ ಎಡಿಟ್ ಮಾಡಿದ್ರೆ ವಿಡಿಯೋ ತುಂಬ ಲೆಂತ್ ಆಗಿಬಿಡ್ತಾ ಇತ್ತು. ವಿಡಿಯೋ ತುಂಬ ಲೆಂತ್ ಇದ್ರೆ ಜನ ಯಾರು ಇಷ್ಟಪಡಲ್ಲ, ನೋಡೋದಕ್ಕೆ ಹೋಗಲ್ಲ ವಿಡಿಯೋಗಳನ್ನ. ಅದಕ್ಕೆ ನಾನು ಆದಷ್ಟು ಶಾರ್ಟ್ ವಿಡಿಯೋಸ್ನೇ ಮಾಡಿ ಅಪ್ಲೋಡ್ ಮಾಡ್ತಾ ಇರ್ತೀನಿ. ಈ ವಿಡಿಯೋಗಳನ್ನ ನೀವು ಯಾರು ನೋಡ್ತಾ ಇದ್ದೀರಾ ನನಗಂತೂ ಗೊತ್ತಾಗಲ್ಲ, ಆದರೆ ಯಾರು ನೋಡ್ತಾ ಇದ್ದೀರಾ ಅಟ್ಲೀಸ್ಟ್ ನೋಡಿದವರು ಒಂದು ಲೈಕ್ ಮಾಡಿದ್ರೆ ನನಗೂ ಜೋಶ್ ಇರುತ್ತೆ, ನನ್ನ ವಿಡಿಯೋಸ್ಗೂ ಲೈಕು ಕಮೆಂಟ್ಸು ಬರ್ತಾ ಇದೆ ಅಂತ ಹೇಳಿ. ನಿನ್ನೆ ವಿಡಿಯೋದಲ್ಲಿ ಹೇಳಿದ್ದೆ, ಈ ನಾಟಿ ಕೋಳಿ ಬಗ್ಗೆ ಏನಾದರೂ ನಿಮಗೆ ಮಾಹಿತಿ ಇದ್ದರೆ, ಯಾವ ಥರ ಸಾಕಬೇಕು, ಯಾವ ಥರ ನೋಡ್ಕೊಳ್ಬೇಕು ಅಂತ ನಿಮ್ಗೆ ಏನಾದರೂ ಐಡಿಯಾ ಇದ್ದರೆ ನನ್ನ ಹತ್ರ ಶೇರ್ ಮಾಡಿ ಅಂತ ಹೇಳಿದ್ದೆ. ನಿನ್ನೆ ಆ ಒಂದು ವಿಡಿಯೋಗೆ ಒಬ್ಬರು ಕಮೆಂಟ್ ಮಾಡಿದ್ದಾರೆ, ನಾಟಿ ಕೋಳಿನ ಹೊರಗಡೆ ಚೆನ್ನಾಗಿ ಸುತ್ತಾಡಕ್ಕೆ ಬಿಡಬೇಕು ಅಂತ ಹೇಳಿ, ಇಲ್ಲ ಅಂದರೆ ಮೊಟ್ಟೆ ಕೊಡೋದು ಕಮ್ಮಿ ಮಾಡುತ್ತೆ, ಒಳಗಡೆ ಕೂಡಾಕಿ ಸಾಕಿದ್ರೆ ಅಂತ ಹೇಳಿ ಕಮೆಂಟ್ ಮಾಡಿದ್ದಾರೆ. ಥ್ಯಾಂಕ್ ಯು ಸರ್, ಅಟ್ಲೀಸ್ಟ್ ನನ್ನ ವಿಡಿಯೋಗೆ ಒಂದು ರಿಪ್ಲೈ ಕೊಟ್ಟಿದ್ದೀರಲ್ಲ, ಒಂದು ಕಮೆಂಟ್ ಮಾಡಿದಿರಲ್ಲ, ಅದಕ್ಕೆ ನನಗೆ ಖುಷಿ ಆಯಿತು. ನಮಗೂ ಹೊರಗಡೆ ಬಿಡಬೇಕು ಅಂತ ಆಸೆ ಇದೆ, ಆದರೆ ಏನು ಮಾಡೋದು, ನಾಯಿಗಳು ಕಾಟ ನಮ್ಮೂರಿನಲ್ಲಿ. ಆಲ್ರೆಡಿ 2 ದೊಡ್ಡ ಹುಂಜನ ಸಾಯಿಸಿದಾವೆ ನಾಯಿಗಳು. ಇನ್ನು ಈ ಚಿಕ್ಕ ಮರಿಗಳನ್ನ ಬಿಡ್ತಾವ? ಕಾಂಪೌಂಡ್ ಒಳಗಡೆ ಸಾಕ್ತಾ ಇದೀವಿ, ಶೆಡ್ ಒಳಗಡೆ ಸಾಕ್ತಾ ಇದೀವಿ ಅಂದಿದ ತಕ್ಷಣ ನಾವು ಕೋಳಿ ಫುಡ್ ಹಾಕಿ ಸಾಕ್ತಾ ಇಲ್ಲ. ಅಕ್ಕಿ ನುಚ್ಚು, ಜೋಳದ ನುಚ್ಚು, ರಾಗಿ, ಮತ್ತೆ ಸಂತೆಲ್ ಸಿಗುವಂತ ವೇಸ್ಟ್ ತರಕಾರಿಗಳು, ಮತ್ತೆ ಇಲ್ಲೇ ಸುತ್ತಮುತ್ತ ಸಿಗುವಂತ ಸೊಪ್ಪು, ಇಂಥದನ್ನ ಹಾಕಿನೇ ಸಾಕ್ತಾ ಇದೀವಿ. ಈ ಕೋಳಿ ಫುಡ್ ಹಾಕಿ ಸಾಕಿದ್ರೆ ನನಗೆ ಗೊತ್ತು ಇದು ಪ್ಯೂರ್ ನಾಟಿ ಆಗಲ್ಲ, ಒಳ್ಳೆ ಬಾಯ್ಲರ್ ಕೋಳಿ ತರ ಊದ್ಕೊಂಡ್ಬಿಡ್ತವೆ ಅಂತ ಹೇಳಿ. ಬಾಯ್ಲರ್ ಕೋಳಿ ತರ ದಪ್ಪ ಆದ್ರೆ ಏನು ಟೇಸ್ಟ್ ಇರಲ್ಲ, ನಿಧಾನಕ್ಕೆ ಗ್ರೋ ಆಗ್ಬೇಕು. ಈ ನಾಟಿ ಕೋಳಿ ನಿಧಾನಕ್ಕೆ ಗ್ರೋ ಆದಷ್ಟು ಟೇಸ್ಟ್, ಮಾಂಸ ಟೇಸ್ಟ್ ಚೆನ್ನಾಗಿ ಬರುತ್ತೆ. ನಾನೇನಾದ್ರೂ ತಪ್ಪಾಗಿ ಹೇಳಿದ್ರೆ ಗೊತ್ತಿರೋರು ಯಾರಾದ್ರೂ ಕಮೆಂಟ್ ಮುಖಾಂತರ ಹೇಳಿ, ನಾನು ಸರಿ ಮಾಡ್ಕೊತೀನಿ. ನಾನು ಏನೇ ಒಂದು ಮಾಡಬೇಕು ಅಂತ ಅನ್ಕೊಂಡ್ರು ನಮ್ಮ ಮನೇಲಿ ಕಾಟಾಚಾರಕ್ಕೆ ಮಾಡ್ತಾನೆ ಅಂತ ಯಾವುದೇ ಕಾರಣಕ್ಕೂ ಅನ್ಕೊಳ್ಳಲ್ಲ. ನನಗೆ ನಮ್ಮ ಅಪ್ಪ ಅಮ್ಮ ಮತ್ತೆ ನನ್ನ ಹೆಂಡತಿ ಸಪೋರ್ಟ್ ತುಂಬಾ ಇದೆ. ಇವ್ರುಗಳ ಸಪೋರ್ಟ್ ಜೊತೆಗೆ ನಿಮ್ಗಳ ಸಪೋರ್ಟ್ ಕೂಡ ನನಗೆ ತುಂಬಾ ಇಂಪಾರ್ಟೆಂಟ್ ಆಗಿದೆ. ನನ್ನ ಈ ಪ್ರತಿಯೊಂದು ವಿಡಿಯೋಗೂ ನಿಮ್ಮ ಲೈಕು ಕಮೆಂಟ್ಸೇ ನನಗೆ ಒಂದು ಸಪೋರ್ಟ್ ಇದ್ದಂಗೆ. ನಾನು ಮಾಡಿರುವಂಥ ಸ್ಟ್ಯಾಂಡು ಹೇಗಿದೆ ಅಂತ ಹೇಳಿ ಕಮೆಂಟಲ್ಲಿ ಹೇಳಿ. ನೋಡಿ ಇವಾಗ ಹೇಗೆ ಕೂತಿದೆ ಕೋಳಿಗಳೆಲ್ಲ ಮೇಲೆ. ನಮಗೆ ಏನಾದರೂ ಬೇಕಾ ಇಮಿಡಿಯೇಟ್ ಆಗಿ ತಗೊಂಡು ಬಂದ್ಬಿಡ್ತೀವಿ. ಅದೇ ಪಾಪ ಈ ಕೋಳಿಗಳಿಗೆ ಸಾಕ್ತೀವಿ ಅಂತ ತಂದ್ಮೇಲೆ ಅದ್ರ ಕೇರಿಂಗು ನಮ್ಮದೇ ಆಗಿರುತ್ತೆ. ಇನ್ನೊಂದು ವಿಡಿಯೋ ಜೊತೆ ಮತ್ತೆ ಸಿಗ್ತೀನಿ. ಥ್ಯಾಂಕ್ ಯು. ಇಲ್ಲಿವರೆಗೂ ಯಾರ್ಯಾರು ಈ ವಿಡಿಯೋ ನೋಡಿದ್ದೀರಾ ದಯವಿಟ್ಟು ಒಂದು ಲೈಕ್ ಮಾಡಿ ಸಪೋರ್ಟ್ ಮಾಡಿ.